ಉತ್ತರ ವಾಯುವ್ಯ ಬಂದು ನೀಚ ಸ್ಥಾನ. ಇದನ್ನ ಗಮನದಲ್ಲಿ ಇಟ್ಕೊಬೇಕು. ಇದು ಅಷ್ಟೇ, ಕೆಲವರು ಇಲ್ಲಿ ಪ್ರಾಪರ್ಟಿ ಬೇರೆ ಪ್ರಾಪರ್ಟಿ ಇರ್ತದೆ, ಇದು ಉತ್ತರವೇ ಅಲ್ವಾ ಅಂತ ಇಲ್ಲಿ ವಾಯುವ್ಯದಲ್ಲಿ ಗೇಟ್ ಇಟ್ಕೊಂಡ್ಬಿಡ್ತಾರೆ ಇಲ್ಲಿ ಒಳಗಡೆ ಬರೋದಕ್ಕೆ. ಇದರಷ್ಟು ಕೆಟ್ಟ ಜಾಗ ಇನ್ನೊಂದಿಲ್ಲ. ಆ ಮನುಷ್ಯ ಮೊದಲು ಈರುಳ್ಳಿ ವ್ಯಾಪಾರ ಮಾಡೋರ್ಗೆ ಎಲ್ಲರಿಗೂ ಬಡ್ಡಿ ಕೊಡ್ತಿದ್ದಂತೆ. ಇವತ್ತು ಆ ಮನುಷ್ಯನೇ 45 ಲಕ್ಷಕ್ಕೆ ಬಡ್ಡಿ ಕಟ್ಟನ ಆಗ್ಬಿಟ್ಟಿದ್ದಾನೆ. ಅವ್ರಿಗೆ ವಾಸ್ತು ಎಲ್ಲ ಗೊತ್ತು, ಮನೆ ಎಲ್ಲ ಇಂಚಿಂಚು ನಾನು ನೋಡ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ, ಹೌದು ಸರ್ ನನಗೆ ವಾಸ್ತು ಗೊತ್ತಿದೆ, ನಾನು ಬೇರೆನೆಲ್ಲ ಕರ್ಸಿದ್ದೀನಿ, ಎಲ್ಲರೂ ಕರೆಕ್ಟ್ ಆಗಿದೆ ಮನೆ ಅಂತ ಹೇಳ್ತಾ ಇದ್ದಾರೆ, ಬಟ್ ನನ್ನ ಸಮಸ್ಯೆ ಬಗೆಹರಿತಾ ಇಲ್ಲ, ನನಗೂ ವಾಸ್ತು ಗೊತ್ತು, ಸುಮಾರು ಜನ ಕರ್ಸಿದ್ದೀನಿ ಅಂತಾನೆ ಹೇಳ್ತಾನೆ ಮನುಷ್ಯ. ನಾನು 2 ರೌಂಡ್ ಹೊಡೆದು ಎಲ್ಲಿ ಹುಡುಕಿದ್ರು ತಪ್ಪು ಸಿಗ್ಲಿಲ್ಲ. ನಾನು ನಿಮ್ಗೆ ತೋರಿಸ್ಬಿಟ್ಟು ಹೋಗ್ತೀನಪ್ಪ ಅಂತ ನಾನು ಚಾಲೆಂಜ್ ಮಾಡಿದೆ. ಕೆಳಗಡೆ ನಾವು ಒಂದು 2 ಅಡಿ ಹೈಟ್ ಮಾಡಿದ್ರೆ, ಅಂದ್ರೆ ಪರಗೋಲ ಏನೋ ಬೇಡ, ಏನಕ್ಕೆ ಅಂದ್ರೆ ಹುಳ ಬಿಟ್ರೆ ಒಳಗಡೆ ಬರ್ತವೆ. 2 ಅಡಿ ಹೈಟ್ ಮಾಡಿ ಆಮೇಲೆ ನಮಗೆ ಪೂರ್ವದಿಂದ ಕಾಂಪೌಂಡ್ ಒಳಗಡೆಗೆ ಗಾಳಿ ಬೆಳಕು ಬರೋ ಥರ ಚಿಕ್ಕ ಚಿಕ್ಕ ವಾಲ್ಸ್ ಏನಾದರೂ ಮಾಡಿ, ಇಲ್ಲ ಪರಗೋಲ ಏನಾದರೂ ಡಿಸೈನ್ ಮಾಡಬೇಕು. ಅವಾಗ ನಮಗೆ ಪೂರ್ವದಿಂದ ಗಾಳಿ ಬೆಳಕು ಒಳಗಡೆ ಬಂದಾಗ ನಮಗೆ ಎನರ್ಜಿ ಜಾಸ್ತಿ ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಯಾರೆಲ್ಲ ನಮ್ಮ ದೈವಾರಾಧನೆ ವಾಸ್ತು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇವತ್ತಿನ ವಿಷಯ ಬಂದು, ಈಗ ನಾವು ಮನೆ ಕಟ್ತಿರಲ್ವಾ, ಮನೆ ಕಟ್ಟಿದಾಗ ಸುತ್ತು ಕಾಂಪೌಂಡ್ ಬೇಕೇ ಬೇಕು. ಅದೇ ರೀತಿ ಕಾಂಪೌಂಡಲ್ಲಿ ನಮಗೆ ಯಾವುದೇ ರೋಡ್ ಫೇಸಿಂಗ್ ಆಗಲಿ ಗೇಟ್ ಎಲ್ಲಿ ಬರಬೇಕು ಅನ್ನೋದು ಇಂಪಾರ್ಟೆಂಟು. ಕೆಲವೊಂದು ಕಡೆ ಅವ್ರಿಗೆ ಎಲ್ಲಿ ಜಾಗ ಸಿಕ್ಬಿಡುತ್ತೋ ಅಲ್ಲಿ ಇಡ್ತಾ ಇದ್ದೀರಾ, ಆ ಥರ ಎಲ್ಲ ಮಾಡಬಾರ್ದು. ಅದಕ್ಕೂ ಒಂದು ವಾಸ್ತುವಲ್ಲಿ ಒಂದು ನಿಯಮ ಅಂತ ಇದೆ. ಅದನ್ನು ಪಾಲಿಸ್ತಾ ಹೋದಾಗ ನಮಗೆ ವಾಸ್ತು ಎನರ್ಜಿ ಪರ್ಸೆಂಟೇಜ್ ಜಾಸ್ತಿ ಸಿಗ್ತಾ ಇರ್ತದೆ. ನಾವು ಮನೆಯೆಲ್ಲ ಚೆನ್ನಾಗಿ ಮಾಡಿಬಿಟ್ಟು ಗೇಟ್ ಎಲ್ಲಂದಲ್ಲಿ ಇಟ್ಟಾಗ ಒಂದು 5ರಿಂದ 12% ನಮಗೆ ಪಾಸಿಟಿವ್ ಎನರ್ಜಿ ಕಡಿಮೆ ಆಗ್ತಾ ಇರ್ತದೆ. ಹಾಗಾಗಿ ನಮಗೆ ಗೇಟ್ ಎಲ್ಲಿಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಇವತ್ತಿನ ವಿಡಿಯೋದಲ್ಲಿ ನಮಗೆ ಗೇಟ್ ಎಲ್ಲಿ ಕೊಡಬೇಕು ನಮ್ಮ ಮನೆಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ರಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಈಗ ನಮಗೆ ಪೂರ್ವದ ರೋಡ್ ಫೇಸಿಂಗ್ ಇದೆ ಅಂತ ಇಟ್ಕೊಳ್ಳೋಣ. ಪೂರ್ವದ ರಸ್ತೆ ಇರ್ತಕ್ಕಂಥದ್ದು, ಪೂರ್ವದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ ಇದ್ದಾಗ ನಮಗೆ ನೋಡ್ರಿ, ಇದು ಈಶಾನ್ಯ ಬರುತ್ತೆ ಮನೆಗೆ, ಇದು ಸೈಟ್ಗೆ ಈಶಾನ್ಯ. ನೋಡ್ರಿ, ಇಲ್ಲಿಂದ ತಗೊಬೋದು ನಾವು ಗೇಟ್ ಈ ರೀತಿ. ನಮಗೆ ಇದು ಯಾವ ರೀತಿ ತಗೊಬೇಕಪ್ಪ ಅಂದ್ರೆ, ಸೈಟ್ಗೆ, ನಾನು ಹೇಳ್ತಾ ಇರೋದು ಮನೆಗೆಲ್ಲ, ಸೈಟ್ಗೆ ಈಶಾನ್ಯದಿಂದ ಆಗ್ನೇಯ ತನಕ 3 ಭಾಗ ಮಾಡಬೇಕು. ಅದು 30 ಫೀಟ್ ಇರ್ಬೋದು, 40 ಫೀಟ್ ಇರ್ಬೋದು, 100 ಅಡಿ ಇರ್ಬೋದು, ಯಾವ್ದಾದ್ರು ತಗೊಳ್ಳಿ. ಪೂರ್ವ ಮಧ್ಯ ಭಾಗ ತಗೊಂಡಾಗ ಪೂರ್ವ ಈಶಾನ್ಯ, ಪೂರ್ವ ಆಗ್ನೇಯ, ಇದನ್ನ 3 ಭಾಗ ಆಗಿ ಡಿವೈಡ್ ಮಾಡಬೇಕು. ಯಾವುದೇ ಮೆಜರ್ಮೆಂಟ್ ಇರಲಿ. ನಮಗೆ ಮೊದಲನೇ ಭಾಗ ಈಶಾನ್ಯದಲ್ಲಿ ಬಂದಾಗ ತುಂಬಾ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಈಶಾನ್ಯ ಬಂದು ಉಚ್ಚಸ್ಥಾನ, ಪೂರ್ವ ಮಧ್ಯ ಭಾಗದಲ್ಲಿ ಬಂದು ಮಧ್ಯಮ, ಆಗ್ನೇಯದಲ್ಲಿ ಬಂದ್ರೆ ಅದು ನೀಚ ಸ್ಥಾನ. ಹಾಗಾಗಿ ನಾವು ಸಾಧ್ಯವಾದಷ್ಟು ಈಶಾನ್ಯದಲ್ಲೇ ಗೇಟ್ ಬರೋ ತರ ಮಾಡಬೇಕು. ನೋಡ್ರಿ, ಇಲ್ಲಿಗೊಂದು ಗೇಟ್ ಬಂತು ಅಂತ ಇಟ್ಕೊಳ್ಳಿ, ಒಂದು ಚಿಕ್ಕದ ಗೇಟು, ಮನುಷ್ಯ ಓಡಾಡಕ್ಕೆ 2 ವೀಲರ್ ಬೇಕು ಅಂದಾಗ ಇದ್ರೊಳಗಡೆನೆ ಒಂದು ಚಿಕ್ಕದ್ ಮಾಡ್ಕೊಬೋದು. ಬೇಡ ಅಂದ್ರೆ ಈ ಪ್ಯಾಸೇಜ್ ಇರುತ್ತಲ್ವಾ ನಾರ್ತ್ ಅಲ್ಲಿ, ಇದ್ರ ಆಪೋಸಿಟ್ ನಾವು ಇನ್ನೊಂದು ಚಿಕ್ಕದ ಗೇಟ್ ನ ಮಾಡ್ಕೊಬೋದು. ಯಾವತ್ತೂ ಅಷ್ಟೇ ಗೇಟ್ಗಳು ನಾವು ನಮ್ಮ ಸೈಟ್ ಒಳಗಡೆ ಓಪನ್ ಆಗಬೇಕು. ಇವಾಗ ನಾವು ಮನೆಗೆ ಬಾಗಿಲುಗಳೆಲ್ಲ ಹೆಂಗ್ ಮಾಡ್ತಿರಲ್ರಿ, ಒಳಗಡೆ ಓಪನ್ ಆಗೋ ತರ ಮಾಡ್ತಿರಲ್ವಾ, ಅದೇ ತರ ಒಳಗಡೆ ಓಪನ್ ಆಗೋ ತರ ಇರಬೇಕು. ಸಪೋಸ್ ಸರ್ ಇಲ್ಲಿ ಒಳಗಡೆ ಓಪನ್ ಮಾಡಕ್ ಆಗಲ್ಲ ಅಂದ್ರೆ ಈ ತರ ಸ್ಲೈಡಿಂಗ್ ಹಾಕೋಬೇಕು ನಾವು. ಒಳಗಡೆ ಓಪನ್ ಆದ್ರೆ ಸ್ಲೈಡಿಂಗ್, ಇದು ತುಂಬಾ ಒಳ್ಳೇದು. ನಮಗೆ ಪೂರ್ವದ ಈಶಾನ್ಯದಲ್ಲಿ ಗೇಟ್ ಕೊಟ್ಟಾಗ ತುಂಬಾ ಒಳ್ಳೇದು. ಕೆಲವರು ಏನ್ ಮಾಡ್ತಾರೆ, ಜಾಗ ಇರೋದೇ ಹಿಂಗೆ ಅವ್ರದ್ದು, ಇಲ್ಲಿ ಪಕ್ಕದ ಪ್ರಾಪರ್ಟಿ ಇರ್ತದೆ, ಇಲ್ಲಿ ಅಗ್ನಿಮೂಲೆಯಲ್ಲಿ ಗೇಟ್ ಇಟ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಇಲ್ಲಿ ರಸ್ತೆ ಟಚ್ ಆಗಿರುತ್ತೆ ಅವ್ರ ಪ್ರಾಪರ್ಟಿಗೆ. ಅವಾಗ ಇಲ್ಲಿ ಇಟ್ಕೊಂಡ್ಬಿಡ್ತಾರೆ. ಸರ್ ನಾನು ಏನ್ ಮಾಡ್ಲಿ ಸರ್ ಅಂತಾರೆ. ನಾನು ಏನ್ ಮಾಡ್ಲಿ ಹೇಳಿ. ನಾವು ಯಾವತ್ತೂ ಅಷ್ಟೇ ಉಚ್ಚ ಸ್ಥಾನದಿಂದನೇ ಒಳಗಡೆ ಹೋದಾಗ ನಮ್ಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇರ್ತದೆ. ಈಗ ಇದು ಪೂರ್ವ ಈಶಾನ್ಯ ಆಯ್ತು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಗೇಟ್ ಇಡ್ತಿರಲ್ವಾ, ಕಾಂಪೌಂಡ್ಗಿಂತ ಹೈಟ್ ಇಟ್ಬಿಟ್ಟಿರ್ತೀರ. ಕಾಂಪೌಂಡ್ ಈಗ ಒಂದು 5 ಅಡಿ ಕಾಂಪೌಂಡ್ ಇದೆ ಅಂದ್ರೆ 6 ಅಡಿ ಗೇಟ್ ಇಟ್ಟಾಗ ನಮ್ಗೆ ಏನಾಗುತ್ತೆ ನೋಡ್ರಿ, ಪೂರ್ತಿ 5 ಅಡಿ ಇರುತ್ತೆ ಅಂತ ಇಟ್ಕೊಳ್ಳೋಣ ಕಾಂಪೌಂಡ್. ಈಶಾನ್ಯದಲ್ಲಿ ಗೇಟ್ ಹೈಟ್ ಆಗ್ಬಿಡ್ತದೆ. ಹಾಗಾಗಿ ನಮ್ಮ ಕಾಂಪೌಂಡ್ ಲೆವೆಲ್ಗೆ ಇರಬೇಕು. ಅದಕ್ಕಿಂತ ಗೇಟ್ ಪೂರ್ವ ಈಶಾನ್ಯದಲ್ಲಿ ಬಂದಾಗ ಗೇಟ್ ಹೈಟ್ ಆಗಬಾರ್ದು. ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಗೇಟ್ ಅನ್ನ ಇಡಬೇಕಾಗುತ್ತೆ. ಇದು ಪೂರ್ವ ಆಯ್ತು. ನೆಕ್ಸ್ಟ್ ಬಂದು ನಮಗೆ ಉತ್ತರ. ನೋಡ್ರಿ, ಇದು ಅಷ್ಟೇ, ಉತ್ತರ ಈಶಾನ್ಯದಲ್ಲಿ ಗೇಟ್ ಬರಬೇಕು ಈ ರೀತಿ. ನಮಗೆ ಜಾಗ ಇದೆ ಅಂದ್ರೆ ಇಲ್ಲೂ ತಗೊಬೋದು, ಇಲ್ಲಿ ಪುಟ್ ಗೇಟ್ ಆದ್ರೂ ತಗೊಬೋದು. ದೊಡ್ಡ ಜಾಗ ಇದ್ರೆ ಈ ಪೂರ್ತಿ ಕಾರ್ನರ್ ಬೇಕಾದ್ರೂ ಬರ್ಬೋದು. ಇದು ಅಷ್ಟೇ, ಉತ್ತರ ಮಧ್ಯ ಭಾಗ, ಉತ್ತರ ಈಶಾನ್ಯ ತುಂಬಾ ಒಳ್ಳೇದು. ಉತ್ತರ ಮಧ್ಯ ಭಾಗ ಮಧ್ಯಮ, ಉತ್ತರ ವಾಯುವ್ಯ ಬಂದು ನೀಚ ಸ್ಥಾನ. ಇದನ್ನ ಗಮನದಲ್ಲಿ ಇಟ್ಕೊಬೇಕು. ಇದು ಅಷ್ಟೇ, ಕೆಲವರು ಇಲ್ಲಿ ಪ್ರಾಪರ್ಟಿ ಬೇರೆ ಪ್ರಾಪರ್ಟಿ ಇರ್ತದೆ, ಇದು ಉತ್ತರವೇ ಅಲ್ವಾ ಅಂತ ಇಲ್ಲಿ ವಾಯುವ್ಯದಲ್ಲಿ ಗೇಟ್ ಇಟ್ಕೊಂಡ್ಬಿಡ್ತಾರೆ ಇಲ್ಲಿ
ಒಳಗಡೆ ಬರೋದಕ್ಕೆ. ಇದರಷ್ಟು ಕೆಟ್ಟ ಜಾಗ ಇನ್ನೊಂದಿಲ್ಲ, ಅದರಷ್ಟು ಒಳ್ಳೆ ಜಾಗ ಇನ್ನೊಂದಿಲ್ಲ. ಹಾಗಾಗಿ ನಾವು ಯಾವ ರೀತಿ ಬಳಸ್ಕೊಂತೀರಿ ಆ ರೀತಿ ನಮ್ಮ ಜೀವನ ಇರ್ತದೆ. ಇದು ಅಷ್ಟೇ, ಉತ್ತರ ಈಶಾನ್ಯದಲ್ಲಿ ನಮ್ಮ ಗೇಟ್ ಬಂದಾಗ ನಮ್ಮ ಕಾಂಪೌಂಡ್ಗಿಂತ ಗೇಟು ಹೈಟ್ ಇರಬಾರ್ದು, ಈಶಾನ್ಯ ಹೈಟ್ ಆಗ್ಬಿಡ್ತದೆ. ಹಾಗಾಗಿ ಉತ್ತರ ಈಶಾನ್ಯದಲ್ಲಿ ನಾವು ಗೇಟ್ ಬರೋದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಗೇಟ್ನ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಮಗೆ ಚಾಲೆಂಜ್ ಏನಪ್ಪಾ ಅಂದ್ರೆ ಪಶ್ಚಿಮದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟು. ಇದಕ್ಕೆ ನಾವು ತುಂಬಾ ಸೂಕ್ಷ್ಮ ಗಮನಿಸಿ ಬುದ್ಧಿ ಉಪಯೋಗಿಸಿ ಜಾಳ್ಮೆಯಿಂದ ಗೇಟ್ನ ಕೊಡಬೇಕಾಗುತ್ತೆ. ನೋಡ್ರಿ, ನಮ್ಗಿದು ಪಶ್ಚಿಮದ ರೋಡ್ ಫೇಸಿಂಗ್ ಬಂತು ಅಂತ ಇಟ್ಕೊಳ್ಳೋಣ. ಎಲ್ಲರೂ ಏನ್ ಮಾಡ್ತೀರಾ, ಮೆಟ್ಲುಗಳು ತಗೊಂಡ್ಬಿಡ್ತೀರಾ. ಮೆಟ್ಲಿಲ್ ತಗೊಂಡಾಗ ಏನಾಗುತ್ತೆ ನಮಗೆ ನೋಡ್ರಿ, ಪಶ್ಚಿಮ ಮಧ್ಯಭಾಗ ಪಶ್ಚಿಮ ವಾಯುವ್ಯ ಉತ್ತಮ ಅಂದ್ರೆ ತುಂಬಾ ಉಚ್ಚ ಸ್ಥಾನ ಅಂತ. ಅದೇ ರೀತಿ ಪಶ್ಚಿಮ ಮಧ್ಯಭಾಗ ಬಂದು ಮಧ್ಯಮ, ಇದು ಒಳ್ಳೇದಲ್ಲ ಕೆಟ್ಟದ್ದಲ್ಲ. ಪಶ್ಚಿಮ ನೈಋತ್ಯ ಬಂದು ಕೆಟ್ಟದ್ದು, ನೀಚ ಸ್ಥಾನ, ಇಲ್ಲಿಂದ ಎಂಟ್ರಿ ಆಗಬಾರ್ದು. ತುಂಬಾ ಜನ 90% ನೀವೆಲ್ಲ ಯಾವ ರೀತಿ ಇಟ್ಕೊಂತೀರಾ ಪಶ್ಚಿಮ ರೋಡ್ ಫೇಸಿಂಗ್ ಇರೋರಿಗೆ, ಇಲ್ಲಿ ಉಚ್ಚ ಸ್ಥಾನದಲ್ಲಿ ಮೆಟ್ಲು ಬಂದ್ಬಿಡ್ತೀರಿ, ಮೆಟ್ಲು ಕೊಟ್ಬಿಡ್ತೀರಾ ಒಳಗಡೆ. ಅವಾಗ ನೀವೇನ್ ಮಾಡ್ತೀರಾ, ಮಧ್ಯಮ ಇಲ್ಲಿ ಪಶ್ಚಿಮ ಮಧ್ಯಭಾಗ, ಆಮೇಲೆ ನೈಋತ್ಯ ಇಲ್ಲಿ ಎಂಟ್ರಿ ಆಗ್ತೀರಿ ಒಳಗಡೆಗೆ. ಇದು ಒಂದು ಮಧ್ಯಮ, ಇದು ಬಂದು ನೀಚ ಆಯ್ತು. ನಾವು ನೀಚ ಸ್ಥಾನದಿಂದ ನಮ್ಮ ಸೈಟ್ಗೆ ಎಂಟ್ರಿ ಆಗ್ತೀವಿ. ಹಾಗಾಗಿ ನಮ್ಗೆ ಏನೇ ಇದ್ರೂ ಇಲ್ಲಿ ಎಂಟ್ರಿ ಆದ್ರೆ ಮಾತ್ರ ಉಚ್ಚ ಸ್ಥಾನ. ಇಲ್ಲಿ ಯಾವಾಗ ಮೆಟ್ಲು ಬರುತ್ತೆ ಅವಾಗ ನಾವು ಇಲ್ಲಿ ಎಂಟ್ರಿ ಆಗಲ್ಲ, ಮಧ್ಯಮ ಭಾಗದಿಂದ ಮತ್ತೆ ನೀಚ ಸ್ಥಾನದಿಂದ ಎಂಟ್ರಿ ಆಗ್ತೀರಿ. ನಾವು ಅದಕ್ಕೆ ಹೇಳೋದು ಪಶ್ಚಿಮದ ರೋಡ್ ಫೇಸಿಂಗ್ ಇರೋರಿಗೆ ಮೆಟ್ಲು ಯಾವತ್ತಿದ್ರು ಅಗ್ನಿಮೂಲೆಯಲ್ಲಿ ಕೊಡಿ ಅಂತ. ಸರ್ ಜಾಗ ವೇಸ್ಟ್ ಆಗುತ್ತೆ ಸರ್, ಜಾಗ ವೇಸ್ಟ್ ಆಗುತ್ತೆ ಸರ್ ಅಂತೀರಾ. ಜಾಗ ವೇಸ್ಟ್ ಆಗುತ್ತೆ ಅಂದ್ರೆ ನಾಳೆ ದಿನ ಕಷ್ಟದಲ್ಲಿ ಸಿಕ್ಲಾಕೊಂಡ್ರು ಯಾರು, ನೀವೇ ಅಲ್ವಾ? ಅವಾಗ ಬೇಕಾದ್ರೆ ಹೊಡೆಯಕ್ಕೆ ರೆಡಿ ಇರ್ತೀರಾ. ಮಾಡಕ್ ಮೊದಲೇ ನಾವು ಹೇಳಕ್ ಹೋದ್ರೆ ನಿಮ್ಗೆ ಅದಿನ್ನೂ ಅನುಭವ ಬಂದಿರಲ್ಲ. ಅವಾಗ ನೀವು ಬೇಡ ಸರ್ ಜಾಗ ವೇಸ್ಟ್ ಆಗುತ್ತೆ ಸರ್, ಇಲ್ಲ 6 ಅಡಿ ಆಗುತ್ತೆ, ಇಲ್ಲ 4 ಅಡಿ ಆಗುತ್ತೆ, ಏನೇನೋ ಲೆಕ್ಕ ಕೊಡ್ತಾ ಇರ್ತೀರಾ. ಪಶ್ಚಿಮದ ರೋಡ್ ಫೇಸಿಂಗ್ ಬಂದ್ರೆ ನಮ್ಗೆ ಅದೇ ಚಾಲೆಂಜು, ಅಲ್ಲಿ ನಾವು ಹೆಂಗ್ ನಿಭಾಯಿಸ್ತೀರಿ ಅಂತ. ಉತ್ತರ ಪೂರ್ವದಲ್ಲಿ ಬಂದಾಗ ಯಾರು ಬೇಕಾದ್ರೂ ಆ ಪ್ಲಾನ್ ಅನ್ನು ಹಾಕ್ತಾರೆ, ಆದ್ರೆ ಪಶ್ಚಿಮ ಬಂದಾಗ ನಮಗೆ, ದಕ್ಷಿಣ ಬಂದಾಗ ಇದೇ ನಮಗೆ ಚಾಲೆಂಜ್ ಆಗ್ತದೆ. ಹಾಗಾಗಿ ನಾವು ಯಾವತ್ತಿದ್ರೂ ಪಶ್ಚಿಮದಿಂದ ಪಶ್ಚಿಮ ವಾಯುವ್ಯದಿಂದನೇ ಎಂಟ್ರಿ ಆಗಬೇಕು. ಅದು ಉಚ್ಚ ಸ್ಥಾನ ಆಗಿರ್ತದೆ, ನಮ್ಗೆ ಎನರ್ಜಿ ಜಾಸ್ತಿ ಸಿಗ್ತಾ ಇರ್ತದೆ. ನೀವು ಮಧ್ಯಕ್ಕೆ ಬಂದ್ರೆ 50-50, ಅದರಿಂದ ಈ ಕಡೆ ಬಂದ್ರೆ ನಾವು ಕಾರ್ ಬರ್ಬೇಕಾದ್ರೆ ಅವ್ರು ನೈಋತ್ಯದಲ್ಲಿ ಎಂಟ್ರಿ ಆಗೇಬೇಕು. ಅವಾಗ ಏನಾಗ್ತದೆ, ನೀಚ ಸ್ಥಾನದಿಂದ ನಾವು ಸೈಟ್ ಒಳಗಡೆ ಎಂಟ್ರಿ ಆಗ್ತೀರಿ. ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಗೇಟ್ಗಳನ್ನ ನೀವು ಅಳವಡಿಸ್ಕೊಬೇಕು. ನೆಕ್ಸ್ಟ್ ನಮ್ಗೆ ಇನ್ನೊಂದು ಚಾಲೆಂಜ್ ಏನಪ್ಪಾ ಅಂದ್ರೆ ದಕ್ಷಿಣ ರೋಡ್ ಫೇಸಿಂಗ್ ಬಂದ್ರೆ, ಇದು ಅಷ್ಟೇ, ದಕ್ಷಿಣ ರೋಡ್ ಫೇಸಿಂಗ್ ಬಂದವರಿಗೆ ಮೆಟ್ಲಿಲ್ ಕೊಟ್ಬಿಡ್ತೀರಾ. ಮೆಟ್ಲಿಲ್ ಬಂದಾಗ ಏನಾಯ್ತು, ನಾವು ಇಲ್ಲಿ ಉಚ್ಚ ಸ್ಥಾನದಿಂದ ಎಂಟ್ರಿ ಆಗಕ್ಕಾಗಲ್ಲ. ದಕ್ಷಿಣ ಮಧ್ಯಭಾಗ, ದಕ್ಷಿಣ ಆಗ್ನೇಯ ಬಂದು ನಮಗೆ ಉಚ್ಚ ಸ್ಥಾನ, ದಕ್ಷಿಣ ನೈಋತ್ಯ ಬಂದು ನೀಚ ಸ್ಥಾನ, ದಕ್ಷಿಣ ಬಂದು ಮಧ್ಯಮ 50-50. ಇವಾಗ ನಾವೇನ್ ಮಾಡ್ತಾರೆ ಎಲ್ಲಾರು, ಇಲ್ಲಿ ಮೆಟ್ಲು ಕೊಟ್ಬಿಟ್ಟಾಗ ನಮಗೆ ಉಚ್ಚ ಸ್ಥಾನದಿಂದ ಎಂಟ್ರಿ ಆಗಕ್ ಆಗಲ್ಲ. ಅವಾಗ ನಾವೇನ್ ಮಾಡ್ಬೇಕು, ಇಲ್ಲಿ ಮೆಟ್ಲು ಕೊಡಬಾರ್ದು. ದಕ್ಷಿಣ ರೋಡ್ ಫೇಸಿಂಗ್ ಇರೋರು ವಾಯುವ್ಯದಲ್ಲಿ ಕೊಡ್ಬೇಕು. ಸಾರ್ ಜಾಗ ವೇಸ್ಟ್ ಆಗುತ್ತೆ ಸಾರ್ ಅಂತೀರಾ. ನಮ್ಗೆ ನೀವಿಲ್ಲಿ ಜಾಗ ಖಾಲಿ ಬಿಟ್ಬಿಟ್ರೆ ನಾನ್ ಬಂದಲ್ಲಿ ಏನನ್ನ ವಾಸ ಮಾಡಕ್ ಆಗ್ತದಲ್ಲ. ಉತ್ತರ ಖಾಲಿ ಬಿಟ್ಟಾಗ ನೀವು ಚೆನ್ನಾಗಿರ್ತೀರಾ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಮೆಟ್ಲನ್ನ ಇಲ್ಲಿ ಕೊಡ್ತೀರಿ. ಅವಾಗ ಏನಾಯ್ತು ನೋಡ್ರಿ, ದಕ್ಷಿಣ ಆಗ್ನೇಯದ ಇದು ಉಚ್ಚ ಸ್ಥಾನ, ಇಲ್ಲಿ ಎಂಟ್ರಿ ತಗೊಂತೀರಿ ನೀವು ಮೆಟ್ಲಿಲ್ಲ ಅಂದ್ರೆ. ಬೆಂಗಳೂರಲ್ಲಿ ಮಾಡ್ತಾ ಇರೋದೆಲ್ಲ ತಪ್ಪೇನಪ್ಪ ಅಂದ್ರೆ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಇಲ್ಲಿ ಮೆಟ್ಲು ತಗೊಂಡ್ಬಿಡ್ತೀರಾ. ಅವಾಗ ನಾವು ಇಲ್ಲಿ ಎಂಟ್ರಿ ಆಗಲ್ಲ, ಮಧ್ಯಭಾಗ 50-50 ಇಲ್ಲಿ ಎಂಟ್ರಿ ಆಗ್ತೀರಿ. ಅದೇ ರೀತಿ ನೈಋತ್ಯ ಪೂರ್ತಿ ದೊಡ್ಡ ಗೇಟ್ ಇಟ್ಕೊಂಡ್ಬಿಡ್ತೀರಾ. ದಕ್ಷಿಣ ಅಂದ ತಕ್ಷಣ ಒಳ್ಳೆ ಜಾಗ ಯಾವುದು, ದಕ್ಷಿಣ ಆಗ್ನೇಯ. ನೀವೆಲ್ಲ ಏನ್ ಮಾಡ್ತೀರಾ, ದಕ್ಷಿಣ ಮಧ್ಯಭಾಗ ನೈಋತ್ಯದಿಂದ ಗೇಟ್ ಕೊಡ್ತಾ ಇದ್ದೀರಾ. ಕೊಡಬೇಡಿ. ಇದು ಟೋಟಲ್ ಮೆಜರ್ಮೆಂಟ್ ಮಾಡಿ 3 ಭಾಗ ಮಾಡಿ, ಮೊದಲನೇ ಭಾಗದಲ್ಲಿ ಎಲ್ಲಿರುತ್ತೆ ಗೇಟ್ ಅಲ್ಲೇ ಇರಬೇಕು. ಇದು ಅಷ್ಟೇ, ಗೇಟ್ ಒಳಗಡೆಗೆ ಓಪನ್ ಆಗ್ಬೇಕು. ಇಲ್ಲೂ ಅಷ್ಟೇ, ಪಶ್ಚಿಮ ವಾಯುವ್ಯದಲ್ಲಿ ಬಂದು ಗೇಟ್ ಒಳಗಡೆಗೆ ಓಪನ್ ಆಗ್ಬೇಕು. ಅವಾಗ ನಮಗೆ ಉಚ್ಚ ಸ್ಥಾನ, ಪೂರ್ತಿ ಪ್ರಮಾಣದ ಎನರ್ಜಿ ಸಿಗ್ತಾ ಇರ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ನಮಗೆ ಆಗ್ಲೇ ನಾನು ಹೇಳಿದೆ, ಪೂರ್ವ ಈಶಾನ್ಯದಲ್ಲಿ ಗೇಟ್ ಬಂದಾಗ ನಮಗೆ ಗೇಟ್ ಒಳಗಡೆಯಿಂದ ಗಾಳಿ ಬೆಳಕು ಬರ್ಬೋದು, ಏನ್ ತೊಂದರೆ ಇಲ್ಲ. ಉತ್ತರ ಈಶಾನ್ಯ ಬಂದರೂ ಬರ್ಬೋದು. ನೆಕ್ಸ್ಟ್ ಪಶ್ಚಿಮ ಮತ್ತೆ ದಕ್ಷಿಣದಲ್ಲಿ ಬಂದಾಗ ಆದಷ್ಟು ಗಾಳಿ ಬೆಳಕು ಗೇಟ್ ಇಂದ ಒಳಗಡೆ ಬರ್ದಿರೋ ತರ ಬ್ಲಾಕ್ ಮಾಡಿ. ಯಾಕೆಂದ್ರೆ ಅದೆರಡು ನಮ್ಗೆ ನೆಗೆಟಿವ್. ಉತ್ತರ ಪೂರ್ವ ಪಾಸಿಟಿವ್, ದಕ್ಷಿಣ ಮತ್ತೆ ಪಶ್ಚಿಮ ನಮಗೆ ನೆಗೆಟಿವ್ ಇರುತ್ತೆ. ಅಲ್ಲಿ ಆದಷ್ಟು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಈಗ ನಮಗೆ ಗೇಟ್ ಆಯ್ತು, ಈಗ ನಮಗೆ ಕಾಂಪೌಂಡು ತುಂಬಾ ಇಂಪಾರ್ಟೆಂಟ್. ಮನೆಗೆ ನಮಗೆ ಮನೆ ಪಿಂಕ್ ಲೆವೆಲ್ ಬರೋ ತನಕ ಕಾಂಪೌಂಡ್ ಹಾಕೊಂಡಿರ ಇರ್ಬೋದು. ಪಿಂಕ್ ಲೆವೆಲ್ ಬಂದ ಮೇಲೆ ನಾವು ಕಾಂಪೌಂಡ್ ಹಾಕೊಬೇಕಾಗುತ್ತೆ. ಪೂರ್ತಿ ಬಾಕ್ಸ್ ತರ ಕಾಂಪೌಂಡ್ ಹಾಕೊಂಡು ಬೇಕಿದ್ರೆ ಉತ್ತರ ಪೂರ್ವದಲ್ಲಿ ರೈಸ್ ಮಾಡ್ದಿರ ಕಾಂಪೌಂಡ್, ಮನೆ ರೆಡಿ ಆಗೋ ತನಕ ರೈಸ್ ಮಾಡ್ದಿರ ಮೆಟೀರಿಯಲ್ ಹಾಕೋಣಕ್ಕೆ ಜಾಗ ಬಿಟ್ಕೊಂಡು ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಕಾಂಪೌಂಡ್ ರೈಸ್ ಮಾಡ್ಬೋದು. ಇದು ಕಾಂಪೌಂಡಿನ ವಿಧಾನ. ನೆಕ್ಸ್ಟ್ ಬಂದು ನಮಗೆ ನೋಡಿ, ಪೂರ್ವದಲ್ಲಿ ಏನ್ ಕಾಂಪೌಂಡ್ ಇರುತ್ತಲ್ವಾ, ಈ ಪೂರ್ವದ ಕಾಂಪೌಂಡ್ ಇಂದ ನಮಗೆ ಒಳಗಡೆ ಗಾಳಿ ಬೆಳಕು ಬರೋ ತರ ವಾಲ್ಸ್ ಬಿಟ್ಕೊಬೇಕು, ಪರ್ಗೋಲ ಏನಾದ್ರು ಬಿಟ್ಕೊಬೇಕು. ಕೆಳಗಡೆ ನಾವು ಒಂದು 2 ಅಡಿ ಹೈಟ್ ಮಾಡಿದ್ರೆ, ಅಂದ್ರೆ ಪರ್ಗೋಲ ಏನು ಬೇಡ, ಏನಕ್ಕೆ ಅಂದ್ರೆ ಹುಳ ಬಿಟ್ರೆ ಒಳಗಡೆ ಬರ್ತವೆ. 2 ಅಡಿ ಹೈಟ್ ಮಾಡಿ ಆಮೇಲೆ ನಮಗೆ ಪೂರ್ವದಿಂದ ಕಾಂಪೌಂಡ್ ಒಳಗಡೆಗೆ ಗಾಳಿ ಬೆಳಕು ಬರೋ ತರ ಚಿಕ್ಕ ಚಿಕ್ಕ ವಾಲ್ಸ್ ಏನಾದ್ರು ಮಾಡಿ, ಇಲ್ಲ ಪರ್ಗೋಲ ಏನಾದ್ರು ಡಿಸೈನ್ ಮಾಡಬೇಕು. ಅವಾಗ ನಮಗೆ ಪೂರ್ವದಿಂದ ಗಾಳಿ ಬೆಳಕು ಒಳಗಡೆ ಬಂದಾಗ ನಮಗೆ ಎನರ್ಜಿ ಜಾಸ್ತಿ ಸಿಗುತ್ತೆ.
ಅದೇ ರೀತಿ ಪಶ್ಚಿಮದಿಂದ ನಮಗೆ ಗಾಳಿ ಬೆಳಕು ಒಳಗಡೆ ಬರಬಾರ್ದು, ಅದು ಪೂರ್ತಿ ಕಾಂಪೌಂಡು ಕ್ಲೋಸ್ ಆಗಿರಬೇಕು. ನೆಕ್ಸ್ಟ್ ಬಂದು ನಮಗೆ ಪೂರ್ವದಿಂದ ಪಶ್ಚಿಮದಲ್ಲಿ ಒಂದು ಥಿಕ್ನೆಸ್ ದಪ್ಪ ಇದ್ರೂ ನಡೆಯುತ್ತೆ ಕಾಂಪೌಂಡು, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಪೂರ್ವದ ಗೋಡೆಗಿಂತ ಪಶ್ಚಿಮದ ಗೋಡೆ ಹೈಟ್ ಇರಬೇಕು. ಒಂದು ಕೋರ್ಸ್ 9 ಇಂಚು 1 ಅಡಿನೋ ಹೈಟ್ ಮಾಡಿ, ಅವಾಗ ನಮಗೆ ಇದು ಆದಾಯ ಬರೋದು ಜಾಸ್ತಿ ಇರುತ್ತೆ, ಖರ್ಚಾಗೋದು ಕಡಿಮೆ ಆಗ್ತದೆ. ಅದೇ ರೀತಿ ಉತ್ತರದಿಂದ ಕಾಂಪೌಂಡ್ ಬಂದಾಗ ನಾನು ಏನು ಹೇಳಿದೆ, ಉತ್ತರ ಒಳ್ಳೇದು ಅಂತ ಹೇಳಿದೆ. 2 ಅಡಿ ಕಾಂಪೌಂಡ್ ಪೂರ್ತಿ ಕ್ಲೋಸ್ ಮಾಡಿ ಹುಳ ಹುಟ್ರೆ ಬರ್ದಿರೋ ಥರ, ಆಮೇಲೆ ಗಾಳಿ ಬೆಳಕು ಬರೋ ಥರ ನಾವು ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು. ಉತ್ತರದಿಂದ ಫೈನಾನ್ಸ್ ಬರ್ತಾ ಇರ್ತದೆ, ಒಳಗಡೆ ಬರೋಕ್ಕೆ ಜಾಗ ಕೊಡಬೇಕು, ಯಾವುದು ಉತ್ತರ. ಅದೇ ರೀತಿ ದಕ್ಷಿಣ ಬಂದು ನಮ್ಮ ಹತ್ರ ಖರ್ಚು ಮಾಡಿಸೋದು, ದಕ್ಷಿಣ ಪೂರ್ತಿ ಕ್ಲೋಸ್ ಇರಬೇಕು, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾವತ್ತೂ ಅಷ್ಟೇ ಉತ್ತರ ಒಳ್ಳೇದು, ದಕ್ಷಿಣ ಕೆಟ್ಟದ್ದು, ಇದನ್ನ ಕ್ಲೋಸ್ ಮಾಡಬೇಕು. ಉತ್ತರಕ್ಕಿಂತ ಒಂಚೂರು ದಪ್ಪ ಒಂಚೂರು ಹೈಟ್ ಇದ್ದಾಗ ನಮಗೆ ಆದಾಯ ಒಳಗಡೆ ಬರ್ತದೆ, ಖರ್ಚಾಗಕ್ಕೆ ಹೋಗಲ್ಲ. ಇದನ್ನ ಗುಟ್ಟಿದು, ಇವೆಲ್ಲ ಸೀಕ್ರೆಟ್, ನೀವು ತಿಳ್ಕೊಬೇಕು ಇದನ್ನೆಲ್ಲ. ನೆಕ್ಸ್ಟ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಸೈಟಲ್ಲಿ ಆಗ್ಬೋದು, ಮನೆಯಲ್ಲಾಗ್ಬೋದು, ಕಾಂಪೌಂಡಲ್ಲಿ ಆಗ್ಬೋದು, ಎಲ್ಲದಕ್ಕಿಂತ ಎತ್ತರವಾಗಿರ್ತಕ್ಕಂಥ ಪ್ರದೇಶ ಬಂದು ಈ ನೈಋತ್ಯ ಹೈಟ್ ಆಗಿರಬೇಕು. ನೆಕ್ಸ್ಟ್ ಇದಕ್ಕಿಂತ ಡೌನ್ ಬಂದು ಆಗ್ನೇಯ ಆಗಬೇಕು, ಆಗ್ನೇಯಕ್ಕಿಂತ ಡೌನ್ ಬಂದು ವಾಯುವ್ಯಕ್ಕಿಂತ ಡೌನ್ ಬಂದು ಈಶಾನ್ಯ ಆಗಬೇಕು. ಈ ರೀತಿ ನಾವು ನಮ್ಮ ಮನೆ ಒಳಗಡೆ ಆಗ್ಬೋದು, ನಮ್ಮ ಮನೆಯಿಂದ ಕಾಂಪೌಂಡ್ ಮಧ್ಯೆ ಏನಿರುತ್ತೆ ಪ್ಯಾಸೇಜ್ ಅದಾಗ್ಬೋದು, ಕಾಂಪೌಂಡ್ ಆಗ್ಬೋದು, ಇದನ್ನ ಅಳವಡಿಸ್ಕೊಬೇಕು. ಇಲ್ಲಿ ಕೆಲವರು ತಪ್ಪು ಏನು ಮಾಡ್ತಾರೆ ಅಂದರೆ, ಪೂರ್ವ ಈಶಾನ್ಯದಲ್ಲಿ ಗೇಟ್ ಕೊಟ್ಬಿಡ್ತಾರೆ, ಅದ್ರ ಮೇಲೆ ಆರ್ಚ್ ತೊಗೊಂಡ್ಬಿಡ್ತೀರ. ನೀವು RCCನಾದರೂ ತೊಗೊಳ್ಳಿ, ಎಂಚಾದರೂ ತೊಗೊಳ್ಳಿ, ನಾನೆಲ್ಲ ಕಟ್ ಮಾಡಿಸಿದ್ದೀನಿ. ಏನಕ್ಕೆ, ನೀವು ನೋಡೋಕೆ ಚೆನ್ನಾಗಿರ್ಬೇಕು. ಪೂರ್ವದ ಅಂತ ಇಲ್ಲಿ ಹೈಟ್ ಮಾಡಿದಾಗ ಏನಾಗ್ತದೆ, ನಮಗೆ ಟೋಟಲ್ ಕಾಂಪೌಂಡ್ಗೆ ಈಶಾನ್ಯ ಹೈಟ್ ಆಗೋಯ್ತು, ಈಶಾನ್ಯ ಭಾರ ಬಿತ್ತು, ಮನೆ ಯಜಮಾನ್ರಿಗೆ ಹೊಡ್ತಾ ಬೀಳ್ತದೆ, ಗಂಡು ಮಕ್ಕಳಿಗೆ ಹೊಡ್ತಾ ಬೀಳ್ತದೆ. ಹಾಗಾಗಿ ನೀವು ಇದನ್ನ ಕಾಂಪೌಂಡ್ ಮೇಲೆ ಹೈಟ್ ಮಾಡಬಾರ್ದು. ಸರ್ ನನಗೆ ಬೇಕೇ ಬೇಕು ಸರ್, ಏನು ಮಾಡೋದು ಅಂದಾಗ ನೀವು ಇದನ್ನ ಏನು ಮಾಡ್ತೀರಾ, ಸಪೋಸ್ 10 ಅಡಿ ಹೈಟ್ ತೊಗೊಂಡ್ರೆ ಅಂತ ಇಟ್ಕೊಳ್ಳಿ, ಇದು 10.5 ಅಡಿ ಇನ್ನೊಂದು ಆರ್ಚ್ ತೊಗೊಬೇಕು. ಈ ಕಡೆ ರೋಡ್ ಇದೆಯೋ ಮನೆ ಇದೆಯೋ ಇದು ಯಾರಿಗೂ ಕಾಣಲ್ಲ ಸರ್, ಅದೆಲ್ಲ ಇಲ್ಲ ವಾಸ್ತುವಲ್ಲಿ. ಇದು ಹೈಟ್ ಆದಮೇಲೆ ಇದು ಹೈಟ್ ಮಾಡಲೇಬೇಕು. ಅದಕ್ಕೆ ನಾನು ಹೇಳಿದ್ರೆ ಇದನ್ನ ಆರ್ಚ್ ತೊಗೊಬೇಡಿ ಅಂತ. ನಿಮ್ಗೆ ಬೇಕು ಅಂದಾಗ ಇದು ಸಪೋಸ್ 10 ಅಡಿ ಇದೆ ಅಂದರೆ ಇದು 10.5 ಅಡಿ ಆರ್ಚ್ ತೊಗೊಬೇಕು ಹೈಟು. ಅದೇ ರೀತಿ ಇದಕ್ಕಿಂತ ಇದು 11 ಅಡಿ, ಇಲ್ಲಿ 12 ಅಡಿ ತೊಗೊಬೇಕು, ಅವಾಗ ನಿಮಗೆ ವಾಸ್ತು ಬರುತ್ತೆ. ನಮ್ಗೆ ಇಲ್ಲಿ ಮಾತ್ರ ನೋಡೋಕೆ ಚೆನ್ನಾಗಿದೆ, ಈ ಕಡೆ ಎಲ್ಲ ಮನೆ ಇದೆ ಅಂದರೆ ಅದು ವಾಸ್ತುಕ್ಕೆ ಬರಲ್ಲ. ಅದೇ ರೀತಿ ಉತ್ತರದಲ್ಲೂ ನೀವೇನಾದರೂ ಆರ್ಚ್ ಮಾಡಿದ್ರೆ ವಾಯುವ್ಯ, ಆಗ್ನೇಯ, ನೈಋತ್ಯದಲ್ಲಿ ಆರ್ಚ್ ಮಾಡಲೇಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಬಂದು ನೋಡ್ರಿ, ವಾಯುವ್ಯದಲ್ಲಿ ಬಂತು ಅಂತ ಇಟ್ಕೊಳ್ಳಿ. ವಾಯುವ್ಯದಲ್ಲಿ ಬಂದಾಗ ಇದಕ್ಕಿಂತ ಹೈಟ್ ಯಾವ್ದಿರ್ಬೇಕು, ಆಗ್ನೇಯ, ಇಲ್ಲೊಂದು ಆರ್ಚ್ ಮಾಡಬೇಕು. ಅದಾದ್ಮೇಲೆ ನೈಋತ್ಯದಲ್ಲಿ ಒಂದು ಮಾಡಬೇಕು. ಈಶಾನ್ಯ ಬೇಡ, ಡೌನ್ ಆಗೋಯ್ತು, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ದಕ್ಷಿಣ ಆಗ್ನೇಯದಲ್ಲಿ ಗೇಟ್ ಕೊಟ್ಟು ಇಲ್ಲ ಆರ್ಚ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಅವಾಗ ಏನಾಯ್ತು, ಇದಕ್ಕಿಂತ ಹೈಟ್ ಯಾವ್ದಿರ್ಬೇಕು ನಮಗೆ, ನೈಋತ್ಯ, ಇಲ್ಲೊಂದು ಆರ್ಚ್ ಮಾಡಿ ಇವೆರಡನ್ನ ಖಾಲಿ ಬಿಟ್ಕೊಬೋದು. ಇದು ಎಲ್ಲ ವಾಸ್ತುಗೆ ಒಳಪಡುತ್ತೆ. ಕಾಂಪೌಂಡ್ ಏನು ಕೇರ್ಲೆಸ್ ಮಾಡಬೇಡಿ. ನಮ್ಮ ಮನೆ ಹೆಂಗೆ ಇಂಪಾರ್ಟೆಂಟು, ನಮ್ಮ ಮನೆ ಸುತ್ತ ಇರೋ ಜಾಗ, ನಮ್ಮ ಮನೆ ಸುತ್ತ ಇರ್ತಕ್ಕಂಥ ಕಾಂಪೌಂಡು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಗೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು, ಅದೇ ರೀತಿ ಕಾಂಪೌಂಡು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಮನೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಿ, ಕಾಂಪೌಂಡ್ಗೂ ಅದೇ ರೀತಿ ಕೊಡಬೇಕು. ನಾನು ಚಿತ್ರದುರ್ಗಕ್ಕೆ ಒಬ್ರು ಕರೆಸಿದ್ರು ವಾಸ್ತು ನೋಡೋದಕ್ಕೆ. ಅವನು ಎಷ್ಟು ಬುದ್ಧಿವಂತ ಅಂದರೆ, ಭಾರಿ ಕ್ರಿಮಿನಲ್ಲು, ಭಾರಿ ಬುದ್ಧಿವಂತ. 4-5 ಜನಕ್ಕೆ ವಾಸ್ತುವನ್ನು ಕರೆಸಿ ತೋರಿಸಿದ್ದಾನೆ. ಅವನಿಗೆ ಬಡ್ಡಿ ಕಟ್ತಾ ಇರೋದು ಅವ್ನ ಸಮಸ್ಯೆ ಆಗ್ಬಿಟ್ಟಿದೆ. ಆ ಮನುಷ್ಯ ಮೊದಲು ಈರುಳ್ಳಿ ವ್ಯಾಪಾರ ಮಾಡೋರ್ಗೆ ಎಲ್ಲರಿಗೂ ಬಡ್ಡಿ ಕೊಡ್ತಿದ್ದಂತೆ. ಇವತ್ತು ಆ ಮನುಷ್ಯನೇ 45 ಲಕ್ಷಕ್ಕೆ ಬಡ್ಡಿ ಕಟ್ಟನ ಆಗ್ಬಿಟ್ಟಿದ್ದಾನೆ. ಅವ್ರಿಗೆ ವಾಸ್ತು ಎಲ್ಲ ಗೊತ್ತು, ಮನೆ ಎಲ್ಲ ಇಂಚಿಂಚು ನಾನು ನೋಡ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ, ಹೌದು ಸರ್ ನನಗೆ ವಾಸ್ತು ಗೊತ್ತಿದೆ, ನಾನು ಬೇರೆನೆಲ್ಲ ಕರೆಸಿದ್ದೀನಿ, ಎಲ್ಲರೂ ಕರೆಕ್ಟ್ ಆಗಿದೆ ಮನೆ ಅಂತ ಹೇಳ್ತಾ ಇದ್ದಾರೆ, ಬಟ್ ನನ್ನ ಸಮಸ್ಯೆ ಬಗೆಹರಿತಾ ಇಲ್ಲ. ನನಗೂ ವಾಸ್ತು ಗೊತ್ತು, ಸುಮಾರು ಜನ ಕರೆಸಿದ್ದೀನಿ ಅಂತಾನೆ ಹೇಳ್ತಾನೆ ಮನುಷ್ಯ. ನಾನು 2 ರೌಂಡ್ ಹೊಡೆದೆ, ಎಲ್ಲಿ ಹುಡುಕಿದ್ರು ತಪ್ಪು ಸಿಗ್ಲಿಲ್ಲ. ನಾನು ನಿಮ್ಗೆ ತೋರಿಸ್ಬಿಟ್ಟು ಹೋಗ್ತೀನಪ್ಪ ಅಂತ ನಾನು ಚಾಲೆಂಜ್ ಮಾಡಿದೆ. ದಕ್ಷಿಣ ಆಗ್ನೇಯ ಯಾವುದು, ದಕ್ಷಿಣದ ರೋಡ್ ಫೇಸಿಂಗು, ದಕ್ಷಿಣ ಆಗ್ನೇಯದಿಂದ ಎಂಟ್ರಿ 2-3 ರೌಂಡ್ ಹೊಡೆದೆ, ಮನೆಯಲ್ಲಿ ಟೇಪ್ ಹಿಡಿದು ಏನು ಮಾಡಿದ್ರು ಸಿಗ್ಲಿಲ್ಲ. ಲಾಸ್ಟ್ಗೆ ಆಚೆ ಬಂದು ಈ ಕಡೆಯಿಂದ ಬಂದು ಇಲ್ಲಿಂದ ನೋಡಿದಾಗ ನೋಡ್ರಿ, ಈ ಕಾಂಪೌಂಡ್, ಉತ್ತರದ ಕಾಂಪೌಂಡ್ ಏನಿತ್ತಲ್ವಾ, ಇಲ್ಲಿಂದ ಇಲ್ಲಿ ಬಂದಾಗ ಮನುಷ್ಯಂದು ಅದೃಷ್ಟ ಕೈ ಕೊಟ್ರೆ ಹಂಗೆ ಇದು 3 ಇಂಚಿಂಗ್ ಒಳಗಡೆ ಬಂದ್ಬಿಟ್ಟಿದೆ. ನಮಗೆ ಅರ್ಧ ಅಡಿ 1 ಅಡಿ ಬಂದ್ಬಿಟ್ರೆ ಕಣ್ಣು ಕಾಣಿಸ್ಬಿಡ್ತದೆ. ಈ ಇಂಚ್ಗಳು 2 ಇಂಚು 3 ಇಂಚು ಬಂದಾಗ ನಮ್ಗೆ ಗೊತ್ತಾಗಲ್ಲ. ಇಲ್ಲ ಸರ್ ಇದು ಕರೆಕ್ಟ್ ಆಗಿದೆ ಕಾಂಪೌಂಡು, ಒಂದು ಟೇಪ್ ಹಿಡಿದು ಅಳತೆ ಎಲ್ಲ ಮಾಡಿದ್ರು ಕರೆಕ್ಟ್ ಆಗಿದೆ ಅಂತ ಹೇಳ್ತಾನೆ. ಮತ್ತೆ ನಾನು ಅವಾಗ ದಾರ ತರಿಸ್ದೆ, ಇಲ್ಲಿಂದ ದಾರಕ್ಕಾಗ್ದಾಗ ಇಲ್ಲಿ ಬಂತು ನಮಗೆ. ಅವಾಗ ಸಿಗ್ತಾ ಮನುಷ್ಯಂಗೆ, ಆ ಮನುಷ್ಯ ಇಲ್ಲಿ ತನಕ ನನ್ಗೆ ಫೀಸೇ ಕೊಟ್ಟಿಲ್ಲ. ಯಾವಾಗ ಫೋನ್ ಮಾಡಿದ್ರು ಫೋನ್ ಇತ್ತಾನೆ, ಪಾಪ ಸರ್ ನನ್ನ ಅಕೌಂಟ್ ಆಗಿದ್ರೆ ನಿಮ್ಮ ಅಕೌಂಟ್ ಆಗಿದ್ದಂಗೆ ಅಂತಾನೆ. ಏನಕ್ಕೆ ಅಂದ್ರೆ ಈಶಾನ್ಯ ಮೂಲೆ ಕಟ್ಟಾಯ್ತು, ನನಗೆ ಕೊಡಕ್ಕಲ್ಲ, ಬಡ್ಡಿಗೆ ದುಡ್ಡು ಕೊಡ್ತಿದ್ದಾನೆ, ಬಡ್ಡಿ ಕಟ್ತಾ ಇದ್ದಾನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಮಗೆ ಕಾಂಪೌಂಡ್ಗಳು ತುಂಬಾ ಇಂಪಾರ್ಟೆಂಟು. ಮೇಸ್ರಿ ಕೈಯಲ್ಲಿ ಟೇಪ್ ಇಡಿಸಿ ದಾರ ಇಡ್ಸೋದಲ್ಲ, ನಾವು ಕಣ್ಣಲ್ಲಿ ನೋಡ್ಬೇಕು. ಅವ್ರು ಏನ್ ಮಾಡ್ತಾರೆ, 1 3 ಇಂಚು 2 ಇಂಚು ವೇರಿ ಇದ್ರೆ ಪರವಾಗಿಲ್ಲ ಬಿಡಿ ಅನ್ಬಿಡ್ತಾರೆ.
ನಮ್ಗೆ ಅವೆಲ್ಲ ಅನುಭವಿಸೋದು ನಾವು. ಅವ್ರೇನು ಕುಣಿಸ್ತಾರೆ, ಕುಣಿಯೋರು ಯಾರು? ನಾವು. ನಮಗೆ ಕಾಲು ನೋವು ಬರೋದು. ಹಾಗಾಗಿ ಪ್ರತಿ ಸಲ ನಾವು ಕಾಂಪೌಂಡ್ ಮಾಡ್ಬೇಕಾದ್ರೂ ನಾವೇ ದಾರಕ್ಕೆ ಹಾಕೊಬೇಕು, ಟೇಪು ಇಡಬೇಕು, ದಾರಕ್ಕೂ ಹಾಕೊಬೇಕು. ಒಂದು ನೂಲು ಬೇರೆ ಆಯ್ತು ಅಂದ್ರೂ ನಮಗೆ ಟೋಟಲ್ ಪ್ರಾಪರ್ಟಿನೇ ಕೆಡ್ಸಾಕ್ಬಿಡ್ತದೆ. ನೋಡ್ರಿ ಮನೆ ಎಷ್ಟು ಚೆನ್ನಾಗಿತ್ತು ಅವ್ರದ್ದು, ಕಾಂಪೌಂಡ್ ಕೆಡ್ಸಾಕ್ತವ್ರನ್ನ. ಹಾಗಾಗಿ ಕಾಂಪೌಂಡು ಅಂದ್ಬಿಟ್ಟು ಕೇರ್ಲೆಸ್ ಮಾಡಬೇಡಿ. ಪ್ರತಿಯೊಂದನ್ನು ನಾವೇ ಕಣ್ಣಾರೆ ನೋಡಿ ಅದನ್ನ ಪರೀಕ್ಷೆ ಮಾಡ್ತಾ ಇರಬೇಕು. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ಒಂದು 15 ದಿನಕ್ಕೊಂದ್ಸರಿ ನೀವೇ ದಾರ ಹಿಡಿಬೇಕು, ಟೇಪ್ ಹಿಡಿಬೇಕು, ನೋಡ್ತಾ ಇರಬೇಕು. ಕೊನೆ ಟೇಪ್ ಇರುತ್ತಲ್ಲ ಅದು ಅವ್ರ ಕೈ ಕೊಡಬೇಕು, ನಂಬರ್ ಇರೋದು ನಮ್ಮ ಕಡೆ ಇರಬೇಕು. ಅವ್ರು 1 ಇಂಚ್ 2 ಇಂಚ್ ಬೇರೆ ಇದ್ರೂ ಕರೆಕ್ಟ್ ಆಗಿದೆ ಸರ್ ಅಂದ್ಬಿಡ್ತಾರೆ. ಹಾಗಾಗಿ ನಮ್ಮ ಜೀವನ ಚೆನ್ನಾಗಿರ್ಬೇಕು, ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಅಲ್ಲಿ ಫೀಲ್ಡಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು. ಅವಾಗೇ ನಮಗೆ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಮನೆ ಕಟ್ತಾ ಇದ್ದೀರಾ ಇದನ್ನ ಅಳವಡಿಸ್ಕೊಳ್ಳಿ. ಕಾಂಪೌಂಡು, ಗೇಟು ಕೇರ್ಲೆಸ್ ಮಾಡಬೇಡಿ. ಎಲ್ಲದೂ ಒಂದೊಂದು ಪಾಯಿಂಟ್ ಇದ್ದೇ ಇರ್ತದೆ, ಇಂಪಾರ್ಟೆಂಟ್ ಇರ್ತದೆ. ಯಾರೆಲ್ಲ ನಿಮ್ಮ ರಿಲೇಟಿವ್ ಇರ್ಬೋದು, ಸ್ನೇಹಿತರು ಇರ್ಬೋದು, ಇವರೆಲ್ಲ ಮನೆ ಕಟ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದ್ರೆ ಅವ್ರಿಗೆ ಈ ಥರನೂ ಒಂದು ಕಾನ್ಸೆಪ್ಟ್ ಇದೆಯಾ, ಗೇಟ್ ಇಂಪಾರ್ಟೆಂಟ್ ಆಗುತ್ತಾ, ಕಾಂಪೌಂಡ್ ಇಂಪಾರ್ಟೆಂಟ್ ಆಗುತ್ತಾ ಅಂತ ಗೊತ್ತಿರಲ್ಲ. ಅವ್ರಿಗೆ ಶೇರ್ ಮಾಡಿದಾಗ ಅವ್ರಿಗೆ ಒಂದು ದೊಡ್ಡ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಅವ್ರು ಚೆನ್ನಾಗಿದ್ದಾಗ ನನಗೂ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದ್ರಲ್ಲಿ ಭಗವಂತ 50% ನೀವು ಶೇರ್ ಮಾಡಿರ್ತೀರಾ, ನಿಮಗೂ 50% ಕೊಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಸುಮಾರು ಜನ ನನಗೆ ಕೇಳ್ತಾ ಇದ್ದೀರಾ, ಸರ್ ನೀವು ಸೈಟ್ ವಿಸಿಟಿಂಗ್ ಹೋದಾಗ ಅಲ್ಲಿಂದ ವಿಡಿಯೋ ಮಾಡಿ ಅಂತ. ಫಸ್ಟ್ ಏನಪ್ಪ ಅಂದರೆ ಮಾನವೀಯತೆ ಇರಬೇಕು. ನಮ್ಮನ್ನ ಕರ್ಸೋರು ಎಲ್ಲರೂ ಸುಖವಾಗಿರೋರು ಯಾರು ಕರ್ಸಲ್ಲ, ಕಷ್ಟದಲ್ಲಿರೋರೇ ಕರ್ಸೋದು. ನಾವು ಹೋಗಿ ಅವ್ರ ಮನೆಗೆ ಇಂಥ ಪ್ರಾಬ್ಲಮ್ ಇದೆ, ಬಡ್ಡಿ ಕಟ್ತಾ ಇದ್ದಾರೆ, ಲವ್ ಮ್ಯಾರೇಜ್ ಆಗುತ್ತೆ, ಇನ್ನೊಂದು ಆಗುತ್ತೆ, ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತ ತೋರ್ಸೋಕ್ಕಾಗಲ್ಲ. ಎಲ್ಲರೂ ನನಗೆ ಫೋನ್ ಮಾಡಾಗೆ ರಿಕ್ವೆಸ್ಟ್ ಮಾಡ್ತಾರೆ, ಸರ್ ನಮ್ಮ ಮನೆ ವಿಡಿಯೋ ಮಾಡಬೇಡಿ, ಬಂದು ನೀವು ವಾಸ್ತು ನೋಡ್ಕೊಂಡು ಹೋಗಿ ಅಂತ. ಫಸ್ಟು ಮಾನವೀಯತೆ ಇಂಪಾರ್ಟೆಂಟು. ಒಂದು ಮನೇಲಿ ಒಂದು ಮಗು ಒಳ್ಳೆ ಕೆಲಸ ಮಾಡಿ ಒಳ್ಳೆ ರ್ಯಾಂಕ್ ಬಂತು ಅಂದರೆ ಅದನ್ನ ತೋರ್ಸೋಣ, ಒಂದು ಒಳ್ಳೇದನ್ನ ಪ್ರಪಂಚಕ್ಕೆ ತೋರ್ಸೋಣ. ಒಬ್ಬ ಮನುಷ್ಯ ಕಷ್ಟದಲ್ಲಿರೋದನ್ನ ತೋರಿಸ್ಬಾರ್ದು. ಈ ವಿಷಯದಲ್ಲಿ ನನಗೆ ಮಹಾಲಕ್ಷ್ಮಿ ಮೇಡಮ್ ಅಂತ ಒಬ್ರು ಇದ್ದಾರೆ ಸಿಟಿ ಬೆಂಗಳೂರಲ್ಲಿ. ಅವ್ರು ನಾನು ಹೋಗ್ತಿದ್ದೆ, ಏನು ಸರ್ ಒಬ್ಬರೇ ಬಂದಿದ್ದೀರಾ ಅಂದರು. ಯಾಕೆ ಮೇಡಮ್ ಅಂದರೆ, ಸರ್ ಕ್ಯಾಮ್ರಾಮನ್ ಎಲ್ಲ ಕರ್ಕೊಂಬರೋದಲ್ವಾ, ನಮ್ಮ ಮನೆ ವಿಡಿಯೋ ಮಾಡ್ಬೋದಾಯ್ತು, ನಾನು ಬೀಳ್ತಾ ಇರೋ ಕಷ್ಟ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ನಾನು ಯಾವ ಥರ ನನಗೆ ಮೋಸ ಆಗಿದೆ, ನನಗೆ ಈ ಕನ್ಸ್ಟ್ರಕ್ಷನ್ ಬಗ್ಗೆ ಗೊತ್ತಿಲ್ಲ, ನೀವು ವಿಡಿಯೋ ಮಾಡಿದ್ದಿದ್ರೆ ನನ್ನಿಂದ ಸುಮಾರು ಜನ ಕಲ್ತ್ಕೊಂಡವರು ಅಂತ ಹೇಳಿದ್ರು. ನನಗೆ ಭಾರಿ ಖುಷಿ ಆಯಿತು. ಹಾಗಾಗಿ ನಾವು ಎಲ್ಲಿ ವಿಸಿಟಿಂಗ್ ಮಾಡೋಕೆ ಹೋಗ್ತೀರಿ ಅವ್ರನ್ನ ನಾವು ವಿಡಿಯೋ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಆ ಥರ ಏನಾದರೂ ನಿಮ್ಮ ಮನೆ ವಿಡಿಯೋ ಮಾಡಬೇಕಾದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿ, ನಾನು ಬಂದು ನಿಮ್ಮ ಮನೆ ಟೆಸ್ಟ್ ಮಾಡಿ ಯಾವ ರೀತಿ ಇದೆ ಅಂತೆಲ್ಲ ನೋಡಿ ಅದನ್ನು ವಿಡಿಯೋ ಮಾಡಿ ಬೇಕಾದ್ರೆ ಹಾಕ್ತೀನಿ. ನೀವು ಅಷ್ಟೇ ಸುಖನ್ ಬೇಕಾದ್ರೆ ಎಲ್ಲರಿಗೂ ತೋರಿಸ್ತೀರಾ, ನಿಮ್ಮ ಮನೆಯಲ್ಲಿ ಕಷ್ಟನ ತೋರ್ಸೋಕ್ಕಾಗುತ್ತಾ? ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಸೈಟ್ ವಿಸಿಟಿಂಗ್ ಮಾಡಿದಾಗ ನನ್ನ ಮನಸ್ಸಿಗೆ ಅದು ಒಪ್ಪಲ್ಲ ವಿಡಿಯೋ ಮಾಡೋಕ್ಕೆ. ಕೆಲವ್ರು ಮಾಡಿ ಅಂತಾರೆ, ಆದ್ರೂ ಅಲ್ಲಿ ಇರುತ್ತಲ್ಲ ಮೈನಸ್ಸು, ಅದನ್ನು ನಾವು ಕಡ್ಡಿ ಚುಚ್ಚಿ ಕಾಗೆ ತೋರಿಸ್ಬಾರ್ದು, ಅದಕ್ಕೆ ತೋರಿಸ್ಬಾರ್ದು. ಯಾವತ್ತಿದ್ರೂ ಒಳ್ಳೇದನ್ನ ತೋರ್ಸೋಣ, ಕೆಟ್ಟದನ್ನ ಮುಚ್ಚಿಡ್ಬೇಕು. ನಾವು ತಿದ್ಕೊಂತಾರೆ, ಗೊತ್ತಿರಲ್ಲ, ಅನುಭವಿಸ್ಕೊಂತ ಇರ್ತಾರೆ, ತಿದ್ಕೊಂತಾರೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇನ್ನೇನಾದರೂ ಯಾವ ರೀತಿ ಆದರೂ ವಿಡಿಯೋ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡೋ ಅಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.